ಗಾಯ್ಸ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಇವತ್ತಿನ ರೀಡಿಂಗ್ ನಾನು ಜೂನ್ ಮಂತ್ಗಾಗಿ ತಂದಿದ್ದೀನಿ. ದಿಸ್ ಈಸ್ ಅ ಲವ್ ಆ್ಯಂಡ್ ಕರಿಯರ್ ರೀಡಿಂಗ್ ಆಗಿರುತ್ತೆ. ಆ್ಯಂಡ್ ಇದು ಹೇಗೆ ಮಾಡ್ತಾ ಇದ್ದೀನಿ ಅಂದರೆ ಎಲ್ರಿಗೂ ಮ್ಯಾಚ್ ಆಗೋ ಥರ ನಾನು ಮಾಡ್ತಾ ಇರೋದು. ಸೊ ಇವತ್ತು ಈ ವಿಡಿಯೋ ಯಾರ್ಯಾರು ನೋಡ್ತಿದ್ದೀರಾ, ಇದು ಜೂನ್ ಮಂತ್ವರೆಗೆ ಮಾತ್ರ ರೆಸನೇಟ್ ಆಗುತ್ತೆ. ಸೊ ಪ್ಲೀಸ್ ಟೇಕ್ ವಾಟ್ ರೆಸನೇಟ್ ವಿತ್ ಯು ಅಂತ ಹೇಳ್ತೀನಿ. ಇಲ್ಲಿ ನಿಮ್ಮ ಲವ್ ಲೈಫ್ ಆ್ಯಂಡ್ ನಿಮ್ಮ ಕರಿಯರ್ ಲೈಫ್ಗಾಗಿ ನಾನು ಮೆಸೇಜ್ ತೆಗಿತಾ ಇದ್ದೀನಿ ಆನ್ ಸ್ಪಾಟ್. ಆ್ಯಂಡ್ ಇಲ್ಲಿ ಏನು ಮೆಸೇಜ್ ಸಿಗ್ತಾ ಇದೆ ಅದನ್ನು ಹೇಳ್ತಾ ಇದ್ದೀನಿ. ಆ್ಯಂಡ್ ಇದರಲ್ಲಿ ಯಾವುದು ನಿಮಗೆ ರೆಸನೆಂಟ್ ಆಗ್ತಿದೆ ಅದು ತೊಗೊಳ್ಳಿ, ಯಾವುದು ರೆಸನೆಂಟ್ ಆಗ್ತಿಲ್ಲ ಅದನ್ನು ಡೆಫಿನೆಟ್ಲಿ ತೊಗೋಬೇಡಿ. ಆ್ಯಂಡ್ ಐ ಆಮ್ ಕಲೆಕ್ಟಿಂಗ್ 3 ಕಾರ್ಡ್ಸ್ ಫಾರ್ ಲವ್ ಲೈಫ್ ಆ್ಯಂಡ್ 2 ಕಾರ್ಡ್ಸ್ ಫಾರ್ ಕರಿಯರ್ ಸೆಷನ್. ಓಕೆ, ಸೊ ದಿಸ್ ಈಸ್ ವಾಟ್ ದ ಇಂಟೆನ್ಷನ್ ವಾಸ್. ಓಕೆ, ಸೊ ನೋಡೋಣ ಏನು ಕಾರ್ಡ್ಸ್ ಬರ್ತಾ ಇದೆ ನಿಮ್ಮ ಲವ್ ಲೈಫ್ಗಾಗಿ ಅಂತ ಫಾರ್ ಜೂನ್ 2026. ಓಕೆ, ಆನ್ ಸ್ಪಾಟ್ ರೀಡಿಂಗ್ ಮಾಡ್ತಾ ಇದ್ದೀನಿ ನಿಮ್ಮ ಮುಂದೆ, ಸೊ ದ್ಯಾಟ್ ಶಫಲಿಂಗ್ ಅದು ಇದು ಸ್ವಲ್ಪ ಟೈಮಿಂಗ್ಸ್ ಸೇಫ್ ಆಗಲಿ ಅಂತ. ಓಕೆ ಗೈಸ್, ಸೊ 3 ಕಾರ್ಡ್ಸ್ ನನಗೆ ಇಲ್ಲಿ ಸಿಕ್ಕಿದೆ. ನೋಡೋಣ ಏನು ಕಾರ್ಡ್ಸ್ ಬರ್ತಿದೆ ಅಂತ. ಫಸ್ಟ್ ಕಾರ್ಡ್ ನನಗೆ ಇಲ್ಲಿ ನೋಡ್ಬೋದು ಲವರ್ಸ್ ಕಾರ್ಡ್ ಸಿಕ್ಕಿದೆ. ಆ್ಯಂಡ್ ಸೆಕೆಂಡ್ ಕಾರ್ಡ್ ನನಗೆ ಸಿಕ್ಕಿದೆ ಇಲ್ಲಿ 4 ಆಫ್ ಸಾರ್ಟ್ಸ್. ಆ್ಯಂಡ್ ಲಾಸ್ಟ್ ಕಾರ್ಡ್ ಐ ಆಮ್ ಗೆಟಿಂಗ್ ಹಿಯರ್ 8 ಆಫ್ ಕಪ್ಸ್. ಓಕೆ, ಸೊ ದಿಸ್ ಈಸ್ ಯುವರ್ ರೀಡಿಂಗ್ ಫಾರ್ ಜೂನ್ ಮಂತ್. ಓಕೆ ಗೈಸ್, ಸೊ ಕರೆಂಟ್ಲಿ ಯಾರ್ಯಾರು ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ, ಡೆಫಿನೆಟ್ಲಿ ಸ್ವಲ್ಪ ನಿಮ್ಮ ರಿಲೇಷನ್ಶಿಪ್ ಫೇಸ್ ಏನಿದೆ ನನಗೆ ಇಲ್ಲಿ ಕಾಣಿಸ್ತಾ ಇದೆ ದಟ್ ನೋ ಕಮ್ಯುನಿಕೇಷನಲ್ಲಿ ಹೋಗೋ ಪಾಸಿಬಿಲಿಟೀಸ್ ಇದ್ದಾವೆ. ಅಥವಾ ರಿಲೇಷನ್ಶಿಪ್ದಲ್ಲಿ ಎಲ್ಲ ಸರಿ ಇದ್ದೂ ಕೈಂಡ್ ಆಫ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರ್ಬೋದು. ಅಥವಾ ನಿಮಗೆ ಗೊತ್ತಾಗ್ತಿಲ್ಲ ನಿಮ್ಮ ಪಾರ್ಟ್ನರ್ ಮೂಡ್ ಎಂತಕ್ಕೆ ಆಫ್ ಆಗ್ತಾ ಇದೆ, ನಿಮ್ಮ ಪಾರ್ಟ್ನರ್ ಎಂತಕ್ಕೆ ನಿಮಗೆ ಮಾತಾಡ್ತಾ ಇಲ್ಲ, ಎಂತಕ್ಕೆ ಸಡನ್ಲಿ ಒಂಥರ ಡಿಫ್ರೆಂಟಾಗಿ ಅವ್ರ ಮೂಡ್ ಸ್ವಿಂಗ್ಸ್ ಆಗ್ತಾ ಇದೆ ಅಂತ ಹೇಳ್ಬೋದು ಓವರಾಲ್ ಇಲ್ಲಿ. ಆ್ಯಂಡ್ ಲವರ್ಸ್ ಕಾರ್ಡ್ ಬರ್ತಿರೋದ್ರಿಂದ ದಿಸ್ ಈಸ್ ಅ ಗುಡ್ ಸೈನ್ ದಟ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಯಾವುದೇ ರೀತಿ ಇಶ್ಯೂ ಬಂದ್ರೂ ಮತ್ತೆ ಅದು ಹೀಲ್ ಆಗ್ತಾ ಇದೆ. ಬಿಕಾಸ್ ಈವನ್ ದ ಥರ್ಡ್ ಕಾರ್ಡ್ ನನಗೆ ಏನು ಸಿಕ್ಕಿದೆ ಅದನ್ನು ಇದೇ ಹೇಳ್ತಿರೋದು, ಈ ಮಂತಲ್ಲಿ ಯಾವುದೇ ರೀತಿ ಇಶ್ಯೂಸ್ ಬರ್ತಿದ್ರೂ ಅದು ನ್ಯಾಚುರಲ್ ಆಗಿ ಸಾಲ್ವ್ ಆಗ್ತಾ ಇದೆ, ನ್ಯಾಚುರಲ್ ಆಗಿ ಸಾರ್ಟ್ ಔಟ್ ಆಗ್ತಾ ಇದೆ ಅಂತ ಹೇಳಿ. ಸೊ ತುಂಬ ನೀವು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ತುಂಬ ಲೋನ್ಲಿ ಟೈಮ್ ನೀವು ಫೀಲ್ ಮಾಡೋ ಅವಶ್ಯಕತೆ ಇಲ್ಲ, ಮನೇಲಿ ಒಬ್ಬೊಬ್ಬರೇ ಡೋರ್ ಕ್ಲೋಸ್ ಮಾಡಿಕೊಂಡು ಅಳ್ಕೊಂಡಿರೋ ಅವಶ್ಯಕತೆ ಇಲ್ಲ. ಜಸ್ಟ್ ಒಂದು ಸಜೆಷನ್ ನಾನು ನಿಮಗೆ ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಥಿಂಕ್ ಅಬೌಟ್ ದ ಆಲ್ ಗುಡ್ ಮೆಮೊರೀಸ್. ನಿಮ್ಮ ಪರ್ಸನ್ ಜೊತೆ ನೀವು ಸ್ಪೆಂಡ್ ಮಾಡಿರೋಂಥ ಎಲ್ಲ ಗುಡ್ ಮೆಮೊರೀಸ್ ಬಗ್ಗೆ ಥಿಂಕ್ ಮಾಡಿ ವೈ ಯು ಸ್ಟಾರ್ಟೆಡ್ ಲವಿಂಗ್ ದಿಸ್ ಪರ್ಸನ್. ಈ ಪರ್ಸನ್ಗೆ ನೀವು ಯಾಕೆ ಪ್ರೀತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ, ವಾಟ್ ವಾಸ್ ಅ ರೀಸನ್, ಅದನ್ನು ಥಿಂಕ್ ಮಾಡಿ. ಆ್ಯಂಡ್ ಜಸ್ಟ್ ನಿಮ್ಮ ಗುಡ್ ಥಿಂಗ್ಸ್ಗಳನ್ನು ಎಲ್ಲ ನೀವು ಮತ್ತೆ ರೀಕಾಲ್ ಮಾಡ್ಕೊಂಡು ಹೋಗಿ. ಆ್ಯಂಡ್ ಗಿವ್ ಸ್ಪೇಸ್. ಕರೆಂಟ್ಲಿ ವಾಟ್ ಐ ಆಮ್ ಫೀಲಿಂಗ್ ಇಸ್, ಈ ಪರ್ಸನ್ ನಿಮ್ಮನ್ನ ಹೇಟ್ ಮಾಡ್ತಾ ಇಲ್ಲ, ಬಟ್ ಇವ್ರಿಗೆ ಆ್ಯಕ್ಚುಲಿ ತುಂಬ ಮೂಡ್ ಸ್ವಿಂಗ್ಸ್ ಆಗ್ತಾ ಇದೆ ಬಿಕಾಸ್ ಆಫ್ ಫ್ಯಾಮಿಲಿ ಇಶ್ಯೂಸ್ ಆಗಿರ್ಬೋದು, ಬಿಕಾಸ್ ಆಫ್ ಮೆನಿ ಅದರ್ ಅವ್ರ ಮೈಂಡಲ್ಲಿ ಒಂದು ಇಶ್ಯೂಸ್ ನಡೀತಿದ್ದಾವೆ. ಅವ್ರು ಆ ಡಿಸ್ಟರ್ಬೆನ್ಸಲ್ಲಿ ನಿಮ್ಮ ಜೊತೆ ಮಾತಾಡ್ತಾ ಇಲ್ಲ. ಬಿಕಾಸ್ ಆ ಡಿಸ್ಟರ್ಬೆನ್ಸಲ್ಲಿ ನಿಮ್ಮ ಜೊತೆ ಮಾತಾಡ್ಸಿದ್ರೆ ಎಲ್ಲಿ ನಿಮ್ಮ ಜೊತೆ ಫೈಟ್ ಆಗಿಬಿಡುತ್ತೋ, ಎಲ್ಲಿ ಬೇರೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೋ ಅನ್ನೋ ರೀಸನಿಂದ ಅವ್ರು ನಿಮ್ಮನ್ನ ಅವಾಯ್ಡ್ ಮಾಡ್ತಿರ್ಬೋದು ಅಷ್ಟೇ. ಸೊ ಐ ಥಿಂಕ್ ಇಟ್ಸ್ ಬೆಟರ್ ಇಂಥ ಸಿಚುವೇಶನ್ಸ್ಗಳಲ್ಲಿ ಅವ್ರಿಗೆ ಸ್ವಲ್ಪ ಟೈಮ್ ಕೊಡಿ ಅಂದರೆ ಅವರು ಮಾತಾಡೋಕ್ಕೆ ರೆಡಿ ಇಲ್ಲ ಅಂದರೆ ಫೋರ್ಸ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಜಸ್ಟ್ ಗಿವ್ ದೆಮ್ ಸಮ್ ಸ್ಪೇಸ್ ಅಂತ ಹೇಳ್ತೀನಿ. ಆ್ಯಂಡ್ 8 ಆಫ್ ಕಪ್ಸ್ ಬರ್ತಿರೋದ್ರಿಂದ ಐ ಥಿಂಕ್ ನೀವೆಷ್ಟು ಕಾಮ್ ಆಗಿ, ಎಷ್ಟು ಪೇಷನ್ಸ್ ಆಗಿ, ಎಷ್ಟು ಪಾಸಿಟಿವ್ ಆಗಿರ್ತೀರಾ ಈ ಒಂದು ಸಿಚುವೇಶನಲ್ಲಿ, ಆ ಪರ್ಸನ್ ಬೇಗ ನಿಮ್ಮ ಲೈಫಲ್ಲಿ ಬರ್ತಾರೆ ಅಂತಲೂ ಕಾಣಿಸ್ತಾ ಇದೆ. ಅದರ್ವೈಸ್ ಇವರು ಮತ್ತೆ ತುಂಬ ದೂರ ಹೋಗಬಹುದು ನಿಮ್ಮಿಂದ. ಸೊ ಬಿ ವೆರಿ ವೆರಿ ಕೇರ್ಫುಲ್. ಆ್ಯಂಡ್ ಐ ಥಿಂಕ್ ನಿಮಗಾಗಿ ಒಂದು ನಾನು ಸ್ವಿಚ್ ವರ್ಡ್ನ ಇಲ್ಲಿ ಹೇಳ್ತೀನಿ, ಅದನ್ನು ನೀವು ಡೆಫಿನೆಟ್ಲಿ ಚಾಂಟ್ ಮಾಡಿ ವಿಶ್ ಮಾಡ್ಕೊಳ್ಳಿ. ಪ್ಲೀಸ್ ಯೂನಿವರ್ಸ್, ನನ್ನ ಪರ್ಸನ್ ನನ್ನ ಜೊತೆ ಮತ್ತೆ ಚೆನ್ನಾಗಿರಬೇಕು, ನಾವಿಬ್ಬರು ಚೆನ್ನಾಗಿರಬೇಕು, ಆ್ಯಂಡ್ ಅವ್ರು ನನ್ನ ಮುಂಚೆ ಥರನೇ ಪ್ರೀತಿ ಮಾಡಬೇಕು, ನಮ್ಮ ಇಶ್ಯೂಸ್ ಏನೇನಿದ್ದಾವೆ ಅದನ್ನು ಕ್ಲಿಯರ್ ಆಗಬೇಕು ಅಂತ. ಸೊ ಈ ರೀಡಿಂಗ್ ನಿಮ್ಮ ಜೊತೆ ರೆಸನೆಂಟ್ ಆಗಿದ್ರೆ ಮಾತ್ರ ನೀವು ಈ ಸ್ವಿಚ್ ವರ್ಡ್ನ ಚಾಂಟ್ ಮಾಡಿ. ಸ್ವಿಚ್ ವರ್ಡ್ ಈಸ್ ಲವ್, LOVE, ಲವ್, ಬಿಕಾಸ್ ದ್ಯಾಟ್ ಈಸ್ ಮಿಸ್ಸಿಂಗ್ ಕರೆಂಟ್ಲಿ ಹಿಯರ್. ಆ್ಯಂಡ್ ಈ ಜೂನ್ ಮಂತಲ್ಲಿ ನೀವು ಈ ಸ್ವಿಚ್ ವರ್ಡ್ನ ಚಾಂಟ್ ಮಾಡಿದ್ರೆ ಡೆಫಿನೆಟ್ಲಿ ಇದನ್ನು ನೀವು ಹೀಲ್ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಸೊ ಈಗ ಬನ್ನಿ ಕರಿಯರ್ ರೀಡಿಂಗ್ ನೋಡೋಣ. ಜೂನ್ 2026 ನಿಮ್ಮ ಕರಿಯರ್ಗಾಗಿ ಏನು ಮೆಸೇಜ್ ಬರ್ತಿದೆ ಅನ್ನೋದು ಈಗ ನೋಡೋಣ ವಿತ್ 2 ಕಾರ್ಡ್ಸ್ ಆ್ಯಸ್ ಐ ಮೆನ್ಷನ್ ಬಿಫೋರ್ ಓನ್ಲಿ. ಓಕೆ, okay, I don't know why I'm feeling to take this and this. This is first I got, this is second I chose. Okay, so this is the first card, 4 of Pentacles, and here Justice. Okay, beautiful. ಸೊ ಜೂನ್ ಮಂತಲ್ಲಿ ಏನಾಗ್ತಿದೆ ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಈ ರೀಡಿಂಗ್ ರೆಸನೆಂಟ್ ಆದರೆ ತೊಗೋಬೇಕು ಗೈಸ್. ದಿಸ್ ಈಸ್ ಅ ಜನರಲ್ ರೀಡಿಂಗ್. ಓಕೆ, ಸೊ 4 ಆಫ್ ಪೆಂಟಿಕಲ್ಸ್ ಫಸ್ಟ್ ಬರ್ತಿರೋದ್ರಿಂದ ದೇರ್ ಈಸ್ ಸಮ್ ಕೈಂಡ್ ಆಫ್ ಅಮೌಂಟ್ ಸ್ಟಕ್ ಆಗಿದೆ ಅಂತ ಬರ್ತಾ ಇದೆ. ಓಕೆ, ಜೂನ್ ಮಂತಲ್ಲಿ ಆ ಅಮೌಂಟ್ ನಿಮಗೆ ಬೇಕಾಗಿದೆ, ತುಂಬ ನೀಡಿದೆ. ಸೊ ಐ ಥಿಂಕ್ ಕೆಲವೊಬ್ಬರು ಲೀಗಲಿ ನೀವು ಹೋಗ್ತಾ ಇದ್ದೀರಾ ಅಂತ ಕಾಣಿಸ್ತಾ ಇದೆ, ಅಥವಾ ಕೋರ್ಟ್ ಕೇಸಸ್ ನಡೀತಾ ಇದ್ದಾವೆ ಕೆಲವೊಬ್ಬರಿಗೆ. ಸೊ ಅದರಲ್ಲಿ ನೀವು ಗೆಲ್ತೀರಾ ಅಥವಾ ನಿಮಗೆ ಬೆನಿಫಿಟ್ ಆಗುತ್ತೆ, ನಿಮಗೆ ಪ್ರಾಫಿಟ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಕೆಲವೊಬ್ಬರಿಗೆ
ಫೈನಾನ್ಷಿಯಲಿ ತುಂಬ ಭಯ ಆಗ್ತಾ ಇದೆ. ಲೈಕ್ ಏನೇ ಕೆಲಸ ಮಾಡಿದ್ರು ಗೆಟ್ಟಿಂಗ್ ಅ ಫಿಯರ್, ಲೈಕ್ ಇದ್ರಲ್ಲಿ ನನಗೆ ಎಲ್ಲಿ ಲಾಸ್ ಆಗಿಬಿಡುತ್ತೋ, ನನಗೆ ಎಲ್ಲಿ ಲಾಸ್ ಆಗಿಬಿಡುತ್ತೋ. ಈಗ ಈ ಮನಿ ಇನ್ವೆಸ್ಟ್ ಮಾಡಬೇಕು ಅಂತ ಇಂಟ್ರೆಸ್ಟೆಡ್ ಇರೋರು ಎಲ್ಲಿ ಮತ್ತೆ ನಾನು ಫುಲ್ಲು ಈ ಮನಿ ನನಗೆ ಹೋಗ್ಬಿಡುತ್ತೋ, ಲೈಕ್ ತುಂಬ ಫೈನಾನ್ಷಿಯಲ್ ಫಿಯರ್ಸ್ ನನಗೆ ಇಲ್ಲಿ ಕಾಣಿಸ್ತಾ ಇದ್ದಾವೆ. ಆ್ಯಂಡ್ ಎಲ್ಲೋ ಒಂದು ಕಡೆ ನಿಮಗೆ ಈ ಭಯದಿಂದ ನೀವು ಇರೋ ಅಮೌಂಟ್ ಅಷ್ಟಲ್ಲೇ ನೀವು ಹೋಲ್ಡಾಗಿ ಇಟ್ಕೋತಿದ್ದೀರಾ. ಆ್ಯಂಡ್ ಟ್ರಸ್ಟ್ ಮೀ, ಮನಿ ಎನರ್ಜಿ ಯಾವತ್ತು ನೀವು ಈ ಭಯದಿಂದ ಅಥವಾ ನೀವು ಇದು ಇರೋ ಮನಿ ನನ್ನ ಹತ್ರನೇ ಇರಲಿ ಅಪ್ಪ, ಇದನ್ನ ನಾನು ಖರ್ಚೆ ಮಾಡೋದಿಲ್ಲ ಅಂತ ಟೈಟಾಗಿ ಯಾವಾಗ ನೀವು ಇಟ್ಕೋತೀರಾ, ಜಸ್ಟ್ ಲೈಕ್ ಅ ಬರ್ಡ್. ಎಷ್ಟು ಒಂದು ಬರ್ಡ್ನ ನೀವು ಕ್ಲೋಸ್ ಮಾಡಿ ಒಂದು ಕೇಜಲ್ಲಿ ಹಾಕ್ತೀರಾ, ಅದು ಔಟ್ಸೈಡ್ ಹೋಗೋಕ್ಕೆ ವೆಯ್ಟ್ ಮಾಡ್ತಾ ಇರುತ್ತೆ ಫ್ರೀಯಾಗಿ ಹಾರೋಕ್ಕೆ. ಅದೇ ಥರ ಮನಿ ಎನರ್ಜಿ ಸಹ ನೀವೆಷ್ಟು ಅದನ್ನು ಭಯದಿಂದ ಅಥವಾ ಇದು ಎಲ್ಲಾದರೂ ಖರ್ಚಾಗ್ಬಿಟ್ರೆ ಹೆಂಗೆ ಟೆನ್ಷನ್ ಮಾಡಿಕೊಂಡು ನೀವು ಅದನ್ನು ಟೈಟಾಗಿ ಇಟ್ಕೊಂಡಿರ್ತೀರ, ಅದು ನಿಮ್ಮಿಂದ ದೂರ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇರುತ್ತೆ. ಟ್ರಸ್ಟ್ ಮೀ, ದಿಸ್ ಈಸ್ ಅ ಫ್ಯಾಕ್ಟ್ ಐ ಆಮ್ ಶೇರಿಂಗ್ ವಿತ್ ಯು. ಸೊ ಇದೇ ಮಿಸ್ಟೇಕ್ ನೀವು ಮಾಡ್ತಾ ಇದ್ದೀರಾ ನಿಮ್ಮ ಕರಿಯರ್ ಲೈಫಲ್ಲಿ ಕರೆಂಟ್ಲಿ. ಸೊ ಡೋಂಟ್ ಡೂ ದ್ಯಾಟ್. ಇಫ್ ಯು ಆರ್ ಸ್ಟಾರ್ಟಿಂಗ್ ಸಮಥಿಂಗ್, ಆ ಪಾಸಿಟಿವ್ ಥಾಟಿಂದ ಸ್ಟಾರ್ಟ್ ಮಾಡಿ. ಟೈಮ್ ಬೇಕಾದರೆ ಟೈಮ್ ತೊಗೊಳ್ಳಿ. ಸೊ ಐ ಟೆಲ್ ಯು ಒನ್ ಮೋರ್ ಥಿಂಗ್, ನೀವೇನಾದರೂ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದರೆ ನಿಮ್ಗೆ ನೆಗೆಟಿವ್ ಥಾಟ್ ಫಸ್ಟ್ ಆಫ್ ಆಲ್ ಯಾವಾಗ ಬರುತ್ತೆ ಗೊತ್ತಾ? ವೆನ್ ಯು ಆರ್ ನಾಟ್ ಶ್ಯೂರ್. ನಿಮಗೆ ಯಾವಾಗ ಶ್ಯೂರಿಟಿ ಇರೋಲ್ಲ, ನಾನು ಈ ಕೆಲಸದಲ್ಲಿ ಸಕ್ಸಸ್ಫುಲ್ ಆಗ್ತೀನಿ, ಈ ಕೆಲಸ ನನಗೆ ಬೆನಿಫಿಟ್ ಕೊಡುತ್ತೆ ಅನ್ನೋ ಶ್ಯೂರಿಟಿ ನಿಮಗಿರೋದಿಲ್ಲ, ನಿಮ್ಮ ಮೇಲೆ, ನಿಮ್ಮ ವರ್ಕ್ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇರೋಲ್ಲ, ಆಗ ನಿಮಗೆ ಭಯ ಅನ್ನೋದು ಬರೋದು. ಇಫ್ ಯು ಡೋಂಟ್ ಹ್ಯಾವ್ ದಿಸ್ ಫಿಯರ್, ದೆನ್ ಐ ಥಿಂಕ್ ನೀವು ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಸೊ ಟ್ರಸ್ಟ್ ಯುವರ್ ಸೆಲ್ಫ್, ಟ್ರಸ್ಟ್ ಯುವರ್ ವರ್ಕ್ ಆ್ಯಂಡ್ ಸ್ಟಾರ್ಟ್. ಓಕೆ, ಬಿಕಾಸ್ ನನಗೆ ಅನಿಸ್ತಾ ಇರೋದು ಫೈನಾನ್ಷಿಯಲಿ ತುಂಬ ಭಯದಲ್ಲಿದ್ದೀರಾ. ಯಾವುದೇ ರೀತಿ ನೀವು ಕೆಲಸ ಸ್ಟಾರ್ಟ್ ಮಾಡೋಕ್ಕೂ ನಿಮಗೆ ಈಗ ಯು ಆರ್ ನಾಟ್ ಫೀಲಿಂಗ್ ವಿಲ್ಲಿಂಗ್ ಟು ಸ್ಟಾರ್ಟ್ ಎನಿಥಿಂಗ್ ಅಂತ ಕಾಣಿಸ್ತಾ ಇದೆ. ಬಟ್ ಜಸ್ಟಿಸ್ ಕಾರ್ಡ್ ಹಿಯರ್ ಇಸ್ ಅ ಗುಡ್ ಕಾರ್ಡ್ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್. ನಿಮ್ಮ ಜೊತೆ ಏನೂ ತಪ್ಪಾಗೋಲ್ಲ, ನೀವು ಏನು ಮಾಡಿದ್ರು ನಿಮಗೆ ಸಕ್ಸಸ್ಫುಲ್ ಆಗ್ತೀರಾ. ಜಸ್ಟ್ ನಂಬಿಕೆ ಇಟ್ಕೊಂಡು ಮಾಡಿ ಈ ತಿಂಗಳಲ್ಲಿ ಅಂತ ಹೇಳ್ತಾ ಇದೆ ಕಾರ್ಡು. ಆ್ಯಂಡ್ ಆಲ್ಸೋ ಸಮ್ ಅಮೌಂಟ್ ನೀವು ಸೇವಿಂಗ್ ಮಾಡ್ತಾ ಇದ್ದೀರಾ ಅಂತ ಕಾಣಿಸ್ತಾ ಇದೆ, ಅಥವಾ ಹೈಡ್ ಮಾಡ್ತಿದ್ದೀರಾ ಸಮ್ ಅಮೌಂಟ್ ಅಂತಲೂ ಹೇಳಬಹುದು. ಸೊ ಈ ತಿಂಗಳಲ್ಲಿ ಆಲ್ಮೋಸ್ಟ್ ಫೈನಾನ್ಷಿಯಲಿ ಅನ್ನೋದು ನಿಮ್ಮ ಫ್ಲೋ ಡೆಫಿನೆಟ್ಲಿ ಇಂಪ್ರೂವ್ ಆಗೋ ಪಾಸಿಬಿಲಿಟೀಸ್ ಇರುತ್ತೆ. ಬಟ್ ಅದನ್ನು ನೀವು ಆಗ ಕೊಡ್ತಿಲ್ಲ ಬಿಕಾಸ್ ಆಫ್ ಯುವರ್ ಮೈಂಡ್ ಸೆಟ್ ಅಂತ ಹೇಳ್ತೀನಿ. ಸಿ ಈವನ್ ಕೆಲವೊಬ್ಬರಿಗೆ ಸ್ಯಾಲರಿ ಇನ್ಕ್ರಿಮೆಂಟ್ಗೋಸ್ಕರ ವೇಟ್ ಮಾಡ್ತಿದ್ದೀರಾ, ಅಥವಾ ಕೆಲವೊಬ್ಬರಿಗೆ ಸ್ಯಾಲ್ರಿ ಬಂದೇ ಇಲ್ಲ ಇನ್ನೂ ಅಂತ ಕಾಣಿಸ್ತಾ ಇದೆ. ಸೊ ದಟ್ಸ್ ವಾಟ್, ಯು ಆರ್ ನಾಟ್ ಅಟ್ರಾಕ್ಟಿಂಗ್ ಮನಿ. ಬರೋ ಅಮೌಂಟು ಯಾಕೆ ಸ್ಟಕ್ ಆಗ್ತಾ ಇದೆ ಅಂದರೆ ಬಿಕಾಸ್ ನಿಮ್ಮ ಭಯ, ಆ ಎನರ್ಜಿ ಜಾಸ್ತಿ ಇದೆ. ಆ್ಯಂಡ್ ವೆನ್ ಯು ಆರ್ ನಾಟ್ ಶ್ಯೂರ್, ಯೂನಿವರ್ಸ್ ಹೌ ಇಟ್ ವರ್ಕ್ಸ್ ಅಂದರೆ, ವೆನ್ ಯು ಆರ್ ನಾಟ್ ಶ್ಯೂರ್ ಟು ಹೋಲ್ಡ್ ಸಮಥಿಂಗ್, ಯಾವುದಾದ್ರೂ ಒಂದು ಅಮೌಂಟ್ ಇರಲಿ, ಏನಾದರೂ ಇರಲಿ, ಅದಕ್ಕೆ ನೀವು ಹೋಲ್ಡ್ ಮಾಡೋಷ್ಟು ನಿಮ್ಮಲ್ಲಿ ಕೆಪಾಸಿಟಿ ಇಲ್ಲ ಕರೆಂಟ್ಲಿ ಅಂದರೆ ಅದು ನಿಮಗೆ ಸಿಗೋದಿಲ್ಲ ಅಷ್ಟು ಬೇಗ. ಸೊ ಬಿ ರೆಡಿ ಫಾರ್ ದ್ಯಾಟ್. ಅದನ್ನು ರಿಸೀವ್ ಮಾಡೋದಕ್ಕಾಗಿ ಫಸ್ಟು ರೆಡಿ ಆಗಿರ್ಬೇಕು ನೀವು, ದೆನ್ ಓನ್ಲಿ ಇಟ್ ವಿಲ್ ಕಮ್ ಟು ಯು. ಓಕೆ, ಸೊ ಐ ಥಿಂಕ್ ಈ ಫಿಯರ್ ಎಲ್ಲ ಬಿಟ್ಟು ಹಾಕಿ, ಏನೂ ಇಲ್ಲ, ಎವ್ರಿಥಿಂಗ್ ಈಸ್ ಫೈನ್ ಅಂದ್ಕೊಂಡು ಇರಿ. ಬೇಕಿದ್ರೆ ಐ ವಿಲ್ ಸಜೆಸ್ಟ್ ಯು ಒನ್ ರೆಮಿಡಿ ಫಾರ್ ಯು ಹಿಯರ್. ಒಂದು ಸ್ವಿಚ್ ವರ್ಡ್ನ ಹೇಳ್ತೀನಿ ನಾನು, ದೆನ್ ನಿಮಗೆ ಸ್ವಲ್ಪ ಈ ಫಿಯರ್ ಅನ್ನೋದು ಆಚೆ ಹೋಗುತ್ತೆ. ಆ್ಯಂಡ್ ಟ್ರಸ್ಟ್ ಮಿ ಗೈಸ್, ನಿಮ್ಮ ಕರಿಯರಲ್ಲಿ ಆ್ಯಕ್ಚುಲಿ ಗ್ರೋತ್ ಇದೆ. 4 ಆಫ್ ಪೆಂಟಿಕಲ್ಸ್ ಈಸ್ ಅ ರಿಯಲಿ ಗುಡ್ ಕಾರ್ಡ್. ಪೆಂಟಿಕಲ್ ಕಾರ್ಡ್ ಈಸ್ ಆಲ್ರೆಡಿ ನಮ್ಮ ಮನಿನ ತೋರಿಸ್ತಾ ಇದೆ. ವಿತ್ ಜಸ್ಟಿಸ್ ಕಾರ್ಡ್ ನನಗೆ ಇಲ್ಲಿ ತೋರಿಸ್ತಾ ಇದೆ ದಟ್ ಕರಿಯರ್ ಗ್ರೋತ್ ಡೆಫಿನೆಟ್ಲಿ ಇದೆ. ನೀವೇನಾದರೂ ಸ್ಯಾಲ್ರಿ ಇನ್ಕ್ರಿಮೆಂಟ್ ವೇಟ್ ಮಾಡ್ತಿದ್ದೀರಾ ಅಂದರೆ ಅದೂ ಆಗುತ್ತೆ. ವಾಟ್ ಯು ಹ್ಯಾವ್ ಟು ಡೂ ಇಸ್ ಜಸ್ಟ್ ಬಿಲೀವ್ ಇನ್ ಯುವರ್ ಸೆಲ್ಫ್ ಆ್ಯಂಡ್ ಬಿ ಪಾಸಿಟಿವ್. ಓಕೆ, ಆ್ಯಂಡ್ ದ ಸ್ವಿಚ್ ವರ್ಡ್ ಈಸ್ ಆಫರ್, OFFER, ಆಫರ್. ಇದನ್ನು ಆದಷ್ಟು 55 ಟೈಮ್ಸ್ ಒಂದು ದಿನದಲ್ಲಿ ಚಾಂಟ್ ಮಾಡಿ ಆ್ಯಂಡ್ ವಿಶ್ ಮಾಡ್ಕೊಳ್ಳಿ. ಪ್ಲೀಸ್ ಯೂನಿವರ್ಸ್, ನನ್ನ ಫೈನಾನ್ಷಿಯಲಿ ನನಗೇನು ಭಯ ಆಗ್ತಿದೆ ಅದು ರಿಮೂವ್ ಮಾಡಿ ಆ್ಯಂಡ್ ಇನ್ನೂ ಮನಿನ ಅಟ್ರ್ಯಾಕ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡಿ ಅಂತ ವಿಶ್ ಮಾಡಿಕೊಂಡು ಆಫರ್ ಸ್ವಿಚ್ ವರ್ಡ್ನ ನೀವು ಚಾಂಟ್ ಮಾಡಬೇಕಾಗತ್ತೆ. ಆ್ಯಂಡ್ ಸ್ಪೆಷಲಿ ಮನಿ ವೆಬಿನಾರೇ ನಾನು ತಗೋತಾ ಇದ್ದೀನಿ. ನಾನು ಇದು ಪ್ರಮೋಟ್ ಮಾಡ್ತಾ ಇಲ್ಲ, ಜಸ್ಟ್ ಗಾಟ್ ಇಂಟ್ಯೂಷನ್ ಟು ಟೆಲ್ ದಿಸ್ ಬಿಕಾಸ್ ಮನಿ ರಿಲೇಟೆಡ್ ಇಲ್ಲಿ ಫಿಯರ್ ಕಾಣಿಸ್ತಿರೋದ್ರಿಂದನೇ ನಾನು ಇದನ್ನು ಈಗ ಹೇಳ್ತಾ ಇದ್ದೀನಿ. ಸ್ಪೆಷಲಿ ಮನಿ ವೆಬಿನಾರೇ ನಡೀತಾ ಇದೆ 14th ಜೂನ್, ಇದೇ ಸಂಡೇ, ನೆಕ್ಸ್ಟ್ ಬರೋ ಸಂಡೇಯಲ್ಲಿ. ಸೊ ಇನ್ ಕೇಸ್ ನೀವು ಇಂಟ್ರೆಸ್ಟೆಡ್ ಇದ್ದೀರಾ ಅಂದರೆ ಡೆಫಿನೆಟ್ಲಿ ನನಗೆ ಕಾಂಟ್ಯಾಕ್ಟ್ ಮಾಡಿ, ನಿಮ್ಮ ಸೀಟ್ ಬುಕ್ ಮಾಡ್ಕೊಳ್ಳಿ. ಫೀಸ್ ಜಾಸ್ತಿ ಇರೋದಿಲ್ಲ, 1200 ಅಷ್ಟೇ ಇದೆ. ಆ್ಯಂಡ್ ಐ ಥಿಂಕ್ ನೀವು ಮನಿನ ಅಟ್ರ್ಯಾಕ್ಟ್ ಮಾಡೋದು ಹೇಗೆ, ಮನಿ ನಿಮ್ಮ ಲೈಫಲ್ಲಿ ಹೇಗೆ ಬರುತ್ತೆ, ಅದು ಯಾಕೆ ಹೋಗ್ತಾ ಇದೆ, ಬಂದ ತಕ್ಷಣ ಯಾಕೆ ನಿಲ್ತಾ ಇಲ್ಲ, ಎವ್ರಿಥಿಂಗ್ ಐ ವಿಲ್ ಟೆಲ್ ಯು. ಆ್ಯಂಡ್ ನಿಮ್ಮನ್ನ ಹೀಲ್ ಸಹ ಮಾಡ್ತಾ ಇದ್ದೀನಿ, ಅಂದರೆ ಮನಿ ಮ್ಯಾಟರಲ್ಲಿ ಟು ಅಟ್ರ್ಯಾಕ್ಟ್ ಲಾಟ್ ಆಫ್ ಮನಿ ಇನ್ ಯುವರ್ ಲೈಫ್. ಆ್ಯಂಡ್ ಯಾವುದೇ ರೀತಿ ಮನಿ ಬಗ್ಗೆ ನಿಮಗೆ ರಾಂಗ್ ಮೈಂಡ್ಸೆಟ್ ಬರಬಾರ್ದು ನೆಕ್ಸ್ಟ್ ಅನ್ನೋದಕ್ಕಾಗಿ ಈ ಒಂದು ಸೆಷನ್ ಇರುತ್ತೆ, ಈ ವೆಬಿನಾರ್ ಇರುತ್ತೆ. ಸೊ ಡೆಫಿನೆಟ್ಲಿ ಜಾಯಿನ್ ಆಗಿ, ತುಂಬ ಪವರ್ಫುಲ್ ಟೆಕ್ನಿಕ್ಸ್ಗಳನ್ನ ಶೇರ್ ಮಾಡ್ತಾ ಇದ್ದೀನಿ ಸೊ ದ್ಯಾಟ್ ನೀವು ನಿಮ್ಮ ಲೈಫಲ್ಲಿ ಹಣನ ಅಟ್ರ್ಯಾಕ್ಟ್ ಮಾಡಬಹುದು. ನೀವು ವೆಬಿನಾರ್ ಜಾಯಿನ್ ಆಗಿ ದಿನದಿಂದನೇ ನೋಡ್ತೀರಾ ದಟ್ ಮನಿ ಮೈಂಡ್ ಸೆಟ್ ನಿಮ್ದು ಏನಿದೆ ಡೆಫಿನೆಟ್ಲಿ ಚೇಂಜ್ ಆಗಿರುತ್ತೆ. ಸೊ ಇಂಟ್ರೆಸ್ಟೆಡ್ ಪೀಪಲ್ ಡೆಫಿನೆಟ್ಲಿ ಜಾಯಿನ್ ಆಗಿ, ಬಿಕಾಸ್ ಈ ವೆಬಿನಾರ್ ನಾನು ಪದೇ ಪದೇ ತರೋದಿಲ್ಲ, ಇದು ಲೈವ್ ವೆಬಿನಾರ್ ಆಗಿರುತ್ತೆ. ಹಾಗಾಗಿ ಯಾವಾಗ ನಿಮಗೆ ಇದೊಂದು ಕಾಲ್ ಅಂದ್ಕೊಳ್ಳಿ ನಿಮಗೆ. ಓಕೆ,
ದಿಸ್ ಈಸ್ ಅ ಕಾಲ್ ಫ್ರಮ್ ದ ಯೂನಿವರ್ಸ್. ಇಫ್ ಯು ಆರ್ ರಿಯಲಿ ಇಂಟ್ರೆಸ್ಟೆಡ್, ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂತಿದ್ದೀರಾ ಮನಿ ಟಾಪಿಕ್ ಬಗ್ಗೆ ಅಂದರೆ ವೆಬಿನಾರ್ನ ಮಿಸ್ ಮಾಡಬೇಡಿ, ಡೆಫಿನೆಟ್ಲಿ ಜಾಯ್ನ್ ಆಗಿ ಗೈಸ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೆಕ್ಸ್ಟ್ ಜುಲೈ ಮಂತ್ ರೀಡಿಂಗ್ ಸಹ ನಾನು ಹೀಗೆ ಮಾಡ್ತೀನಿ. ಆದಷ್ಟು ನಾನು ಟ್ರೈ ಮಾಡ್ತೀನಿ ಮಂತ್ಲಿ ವಿಡಿಯೋ ಈ ಥರ ಪೋಸ್ಟ್ ಮಾಡೋಕ್ಕೆ. ಆ್ಯಂಡ್ ವೆನ್ ಎವರ್ ಐ ಆಮ್ ಗೆಟಿಂಗ್ ಟೈಮ್ ನಾನು ಇನ್ನೂ ವಿಡಿಯೋ ಸಹ ಪೋಸ್ಟ್ ಮಾಡ್ತೀನಿ. ಬಿಕಾಸ್ ಆಫ್ಟರ್ ಬೇಬಿ ರೈಟ್, ಸ್ವಲ್ಪ ನನಗೆ ಟೈಮ್ ಮ್ಯಾನೇಜ್ ಮಾಡೋಕ್ಕೆ ಇದಾಗ್ತಾ ಇದೆ. ಬಟ್ ಇಟ್ಸ್ ಓಕೆ, ವಿ ಹ್ಯಾವ್ ಲಾಟ್ ಆಫ್ ಟೈಮ್, ಐ ವಿಲ್ ಡೂ ಇಟ್. ಆ್ಯಂಡ್ ಒನ್ ಮೋರ್ ಅಪ್ಡೇಟ್ ಈಸ್ ಈಗ ರೀಸೆಂಟ್ಲಿ ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ ಸಹ ಕ್ರಿಯೇಟ್ ಮಾಡಿದ್ದೀನಿ. ಯಾಕೆ ಅಂದರೆ ಅಲ್ಲಿ ನಾನು ಶಾರ್ಟ್ಸ್ ಆದರೂ ನಾನು ಪೋಸ್ಟ್ ಮಾಡಬಹುದು. ಆ್ಯಂಡ್ ಸಮ್ ಪೋಸ್ಟ್ಸ್ ಲೈಕ್ ವಿಚ್ ಈಸ್ ವೆರಿ ಹೆಲ್ಪ್ಫುಲ್ ಫಾರ್ ಎವ್ರಿಬಡಿ, ಅಥವಾ ನಿಮ್ಮನ್ನ ಎವ್ರಿ ಡೇ ಸ್ವಲ್ಪ ಮೋಟಿವೇಟ್ ಮಾಡೋದಕ್ಕಾಗಿ ಐ ಆಮ್ ಜಸ್ಟ್ ಪೋಸ್ಟಿಂಗ್ ಸಮಥಿಂಗ್ ದೇರ್. ಸೊ ಅಲ್ಲಿ ಪೋಸ್ಟ್ ಮಾಡುವಂಥ ವೀಡಿಯೋಸ್ ನಾನು ಇಲ್ಲಿ ಪೋಸ್ಟ್ ಮಾಡಲ್ಲ ಅಂತಲೂ ಅಂದ್ಕೊಂಡಿದ್ದೀನಿ. ನೋಡೋಣ, ಶಾರ್ಟ್ ವೀಡಿಯೋಸ್ ಮಾಡಿಬಿಟ್ಟೆ ನೆನ್ನೆ. ಬಟ್ ಮೋಸ್ಟ್ಲಿ ನಾನು ಯೂಟ್ಯೂಬಲ್ಲಿ ಮಾಡೋ ವೀಡಿಯೋ ಯೂಟ್ಯೂಬಲ್ಲೇ ಇಟ್ಟಿರ್ತೀನಿ. ಇನ್ಸ್ಟಾದಲ್ಲಿರೋದು ಇನ್ಸ್ಟಾದಲ್ಲೇ ಇರುತ್ತೆ. ಬಿಕಾಸ್ ಐ ಜಸ್ಟ್ ಗಾಟ್ ದಟ್ ಥಾಟ್. ಅದಕ್ಕೆ ಸೊ ಯಾರ್ಯಾರು ಇನ್ನೂ ಇನ್ಸ್ಟಾಗ್ರಾಮಲ್ಲಿ ನನಗೆ ಫಾಲೋ ಮಾಡ್ತಾ ಇಲ್ಲ, ಡೆಫಿನೆಟ್ಲಿ ಫಾಲೋ ಮಾಡಿ. ಬಿಕಾಸ್ ಅಲ್ಲೂ ಸಹ ನಿಮಗೆ ಇಂಟ್ರೆಸ್ಟಿಂಗ್ ವೀಡಿಯೋಸ್, ರೆಮಿಡೀಸ್ ಆ್ಯಂಡ್ ಎವ್ರಿಥಿಂಗ್, ನನಗೆ ಏನೇನು ಗೊತ್ತೋ ಅದು ರಿಲೇಟೆಡ್ ಎಲ್ಲ ಥಿಂಗ್ಸನ್ನು ನಾನು ಅಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ. ಸೊ ಡೆಫಿನೆಟ್ಲಿ ನನ್ನ ಅಕೌಂಟ್ ನೀವು ಫಾಲೋ ಮಾಡಿ. ನಾನು ಇಲ್ಲಿ ಕೆಳಗಡೆ ನಿಮಗೆ ID ಶೇರ್ ಮಾಡಿರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.